ನಮಸ್ಕಾರ, ಭೀಷ್ಮ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಾತಾಡಿ ಸರ್. ನಮಸ್ಕಾರ ಸರ್. ನನ್ನ ತಾಯೂರು ಪ್ರಕಾಶ್ ಅಂತೇಳಿ, ರಾಜ್ಯ JDS ಮಾಧ್ಯಮ ವಕ್ತಾರರು ಮತ್ತು ಮೈಸೂರು ಜಿಲ್ಲಾಧ್ಯಕ್ಷರು ವಾಲ್ಮೀಕಿ ಒಕ್ಕೂಟ. ಈ ಬಾರಿ ಉಪಚುನಾವಣೆ ನಡೀತದೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ. ನಿಮ್ಮ ಸಮಾಜದ ನಿಲುವೇನು ಸರ್? ಸರ್, ನಮ್ಮ ಸಮಾಜದ ನಿಲುವು ಕಾಂಗ್ರೆಸ್ನ ವಿರುದ್ಧವಾಗಿ ಮತ ಹಾಕುವಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ, ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಯಿತು. 2.5 ವರ್ಷ ಅಧಿಕಾರಕ್ಕೆ ಬಂದ ನಂತರ ಅವತ್ತಿಂದ ಇವತ್ತಿನವರೆಗೆ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಯಾವುದೇ ಸವಲತ್ತು ಮತ್ತು ಸೌಲಭ್ಯಗಳನ್ನು ಕೊಟ್ಟಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಹಣವನ್ನು 187 ಕೋಟಿ ಹಣ ಅವ್ಯವಹಾರ ಮಾಡಿದ್ದಾರೆ. ಅಕ್ರಮವಾಗಿ ಬೇರೆ ರಾಜ್ಯಗಳು ಮತ್ತು ಬೇರೆ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ನಮ್ಮ ಸಮಾಜದ ಶಾಸಕರನ್ನು ಮಂತ್ರಿ ಮಾಡಿ ಅವರನ್ನು ಜೈಲಿಗೆ ಕಳಿಸೋಂಥ ಕೆಲಸನ ಈ ಸರ್ಕಾರ ಮಾಡಿದೆ. ಸೊ ಹಾಗಾಗಿ ಅವ್ರ ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಮತ್ತು ಬೇರೆ ಶಾಸಕರು ಕೂಡ ನಮ್ಮ ಸಮಾಜದ ಶಾಸಕರು ತೊಂದರೆ ಆಗಿದೆ. ರಾಜಣ್ಣವರು ತೊಂದರೆ ಆಯಿತು, ದಯಾನಂದ್ ಅವರು ತೊಂದರೆ ಆಯಿತು, ಅಧಿಕಾರಿ IPS ಅಧಿಕಾರಿ ದಯಾನಂದ್ ಅವರು ತೊಂದರೆ ಆಯಿತು, IPL ಮ್ಯಾಚ್ನ RCB ಮ್ಯಾಚಿನ ವಿಚಾರವಾಗಿ. ಸೊ ಈ ಥರ ಈ ಸಮಾಜವನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಇದರ ವಿರುದ್ಧವಾಗಿ ನಾವು ನಿಲುವನ್ನು ಕೈಗೊಂಡಿದ್ದೇವೆ. ಮತ್ತು ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ಸಮಾಜ ಕಾಂಗ್ರೆಸ್ನ ವಿರುದ್ಧವಾಗಿ ಉಪಚುನಾವಣೆ ಆಗಿರ್ಬೋದು, ಸಾರ್ವತ್ರಿಕ ಚುನಾವಣೆ ಆಗ್ಬೋದು, ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲವನ್ನೂ ಒಳಗೊಂಡಂತೆ ನಾವು ಕಾಂಗ್ರೆಸ್ನ ವಿರುದ್ಧವಾಗಿ ಓಟ್ ಹಾಕುವಂಥ ತೀರ್ಮಾನವನ್ನು ಈಗಾಗಲೇ ನಮ್ಮ ಸಮಾಜದ ಸಂಘ ಸಂಸ್ಥೆ ಮುಖಂಡರುಗಳು ಮತ್ತು ನಾವುಗಳೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡು ಈ ಸಾರಿ ಉಪಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ನ ವಿರುದ್ಧವಾಗಿ ಮತವನ್ನು ಹಾಕುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಿಮ್ಮ ಸಮಾಜ ಶಾಸಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನಮ್ಮ ಎಷ್ಟಿಯಿಂದ ಗೆದ್ದಿರ್ತಕ್ಕಂಥ 15 ಜನ ಶಾಸಕರಿದ್ದರೆ ಒಟ್ಟು ರಾಜ್ಯದಲ್ಲಿ 18 ಜನ ಶಾಸಕರಿದ್ದಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ಒಬ್ಬ ಸಮಾಜದ ಶಾಸಕರುಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಈ ಸಮಾಜದವರೇ ಕೇಳಿದ ಮೇಲೆ ನಾವ್ಯಾಕೆ ಇನ್ನು ಅವ್ರ ಮಾತು ಕೇಳಬೇಕು? ಅವರು ಯಾವ ಮಾನದಂಡ ಇಟ್ಕೊಂಡು ಈ ಸಮಾಜಕ್ಕೆ ಓಟ್ ಕೊಡಿ ಅಂತ ಕೇಳ್ತಾರೆ? ಅವರು ಈ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ಎಲ್ಲೂ ಕೇಳ್ತಾ ಇಲ್ಲ. ಅವ್ರ ಸಮಾಜದ ಕಾಳಜಿ ಇಲ್ಲ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ನಮ್ಗೆ ಅವ್ರ ಮೇಲೆ ಯಾವ ದ್ವೇಷವೂ ಇಲ್ಲ, ಅವ್ರ ಮೇಲೆ ನಮಗೆ ಪ್ರೀತಿನೂ ಇಲ್ಲ. ಅವ್ರನ್ನ ಬಿಟ್ಟಾಕ್ಬಿಟ್ಟಿದ್ದೀವಿ. ನಾವು ಸಂಘ ಸಂಸ್ಥೆಯವರು ನಮ್ಮ ಸಮಾಜಕ್ಕಾಗಿರೋ ಅನ್ಯಾಯವನ್ನು ಖಂಡಿಸಿ ನಾವಿವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ. ಯಾಕಂದ್ರೆ 15 ಜನ ಶಾಸಕರು ಸಮಾಜಕ್ಕಾಗಿರೋ ಅನ್ಯಾಯವನ್ನು ಕೇಳ್ಬೋದಾಗಿತ್ತು, ಅವ್ರು ಕೇಳೋದ್ರಲ್ಲಿ ವಿಫಲರಾಗ್ಯಾರ. ಈಗ ನಾವು ಅವ್ರ ಜೊತೆ ಪಂಚಾಯತಿ ಆಡ್ ನಿಂತ್ಕೊಳ್ಳೋದ್ರಲ್ಲಿ ಅವ್ರು ಬಿಟ್ಬಿಟ್ಟಿದ್ದೀವಿ. ಸಮಾಜದಿಂದ ಗೆದ್ದವ್ರೆ, ಗೆಲ್ಲೋದಕ್ಕೆ ಸಮಾಜ ಬೇಕಾಗಿತ್ತು, ಗೆದ್ದರೆ ಅವ್ರಿಗೆ ಸಮಾಜದ ಕಾಳಜಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕೇ ಇಲ್ಲ. ನಾವು ಅವ್ರ ಬಗ್ಗೆ ಎಲ್ಲೂ ಏನೂ ಮಾತಾಡಿಲ್ಲ, ನಾವು ಅವ್ರನ್ನ ಏನೂ ಕೇಳಿಲ್ಲ. ಈಗ ಅವ್ರಿಗಿರ್ಬೇಕದು 15 ಜನ ಶಾಸಕರು ವಿಧಾನಸಭೆ ಒಳಗಡೆ ಇರ್ತಕ್ಕಂಥವ್ರು ನಮ್ಮ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಧ್ವನಿ ಎತ್ತಂಥ ಕೆಲಸನ ಅವ್ರು ಮಾಡಬೇಕಿತ್ತು. ಅವ್ರು ಮಾಡ್ತಾಯಿಲ್ಲ. ಅವ್ರು ಮಾಡಲಿಲ್ಲ ಅಂತ ನಾವು ಸುಮ್ಮನೆ ಕೂರೋಕ್ಕಲ್ಲ. ನಾವು ನಮ್ಮ ಸಮಾಜಕ್ಕಾಗಿರೋ ಅನ್ಯಾಯವನ್ನು ನಾವು ಮಾತಾಡ್ತಾಯಿದ್ವಿ, ನಾವು ಖಂಡಿಸ್ತಾಯಿದ್ವಿ, ನಾವು ಅದು ವಿರುದ್ಧವಾಗಿದ್ದೀವಿ. ಸರ್ಕಾರದ ವಿರುದ್ಧ ಸದಾ ನಾವು ಇದ್ದೀವಿ. ಈಗ 2.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. 187 ಕೋಟಿ ಹಣ ಹಗರಣ ವ್ಯವಹಾರ ಆಯಿತು. ಒಂದು ಕುಟುಂಬಕ್ಕೆ 50,000 ಕೊಟ್ಟಿದ್ರೆ 30,000 ಕುಟುಂಬಗಳು ಪುನಶ್ಚೇತನ ಆಯ್ತಿತ್ತು. 187 ಕೋಟಿನ ಭಾಗ ಮಾಡಿ ಇಡೀ ರಾಜ್ಯದಲ್ಲಿ 50,000 ಕುಟುಂಬಗಳಿಗೆ 30,000 ರೂಪಾಯಿ, 50,000 ರೂಪಾಯಿನ ಕೊಟ್ಟಿದ್ರೆ 30,000 ಕುಟುಂಬಗಳು ತಮ್ಮ ಪುನಶ್ಚೇತನ ಆಯ್ತಿತ್ತು. ಸೊ ಹಣವನ್ನು, ಸಮಾಜದ ಹಣವನ್ನು ಇವರು ತೀರಿಸಿದಾಗ ಸಮಾಜದ ಶಾಸಕರು ಕೇಳಲಿಲ್ಲ ಅಂದರೆ ಇನ್ನು ಅವ್ರನ್ನ ಯಾಕೆ ಅವ್ರ ಜೊತೆ ಯಾಕೆ ಮಾತಾಡಬೇಕು? ಅವ್ರು ನಮ್ಮ ಸಮಾಜದವ್ರು ಅಂತ ಹೇಳ್ಕೊಳಕ್ಕೆ ನಾವು ಇಷ್ಟಪಡಲ್ಲ. ಆ ಥರಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ನಾವು ಉಪಚುನಾವಣೆಯಲ್ಲಿ BJP JDS ಬೆಂಬಲಿತ ಅಭ್ಯರ್ಥಿನ ನಾವು ಖಂಡಿತವಾಗ್ಲೂ ಗೆಲ್ಲಿಸೋಂಥ ಕೆಲಸ ಮಾಡ್ತೀವಿ. ಕುಮಾರಸ್ವಾಮಿಯವರು ರಾಜ್ಯ ವ್ಯಾಪ್ತಿನಲ್ಲಿ ಅವರು ಈ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ನಾಯಕರೊಬ್ಬರು. 44,000 ಕೋಟಿ ಹಣವನ್ನು ರೈತರು ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಇಡೀ ರೈತ ಕುಲಕ್ಕಾಯ್ತು. ಜಾತಿ ಇಲ್ಲ, ಧರ್ಮ ಇಲ್ಲ, ಲಿಂಗ ತಾರತಮ್ಯ ಇಲ್ಲ. ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಅಭದ್ರತೆಗೆ ಅವರು ಭಾಳ ಒತ್ತನ್ನು ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿ. ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಜನಪ್ರಿಯತೆ ಉಳ್ಳ ವ್ಯಕ್ತಿ. ಅಂಥ ವ್ಯಕ್ತಿನ ಬೆಂಬಲಿಸೋಂಥ ಕೆಲಸನ ನಾವು ಮಾಡಬೇಕಾಗ್ತದೆ. ಸೊ ಈಗ ಮಾಡ್ತಾಯಿದ್ದೀವಿ. ಈಗ ಈ ಸಾರಿ ನಾವು ಏನು BJP JDS ಬೆಂಬಲಿತ ಅಭ್ಯರ್ಥಿ ದಾವಣಗೆರೆ ನಿಂತಿರ್ತಕ್ಕಂಥ ಶ್ರೀನಿವಾಸ ದಾಸಕರಿಯಪ್ಪ ಅವರು ಖಂಡಿತವಾಗಿ ಜಯಶೀಲರಾಗಿ ಗೆಲ್ತಾರೆ. 100% ಗೆಲ್ತಾರೆ, ಅದ್ರಲ್ಲಿ ಯಾವ ಡೌಟ್ ಇಲ್ಲ.
ಖಂಡಿತ ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪರ ಇಲ್ಲ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಇಲ್ಲ. ಈಗ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಮಾನದಂಡ ಲೆಕ್ಕಾಚಾರ ಹಾಕೋದು. ಮತ್ತು ನಮ್ಮ ಸಮಾಜದ ಶಾಸಕರ ಮಾತು ಕೇಳೋಕ್ಕೆ ನಾವು ತಯಾರಿಲ್ಲ. ಈಗ ನಾವು ಅವ್ರಿಗೆ ಗೌರವ ಕೊಟ್ಟಿದ್ದು, ಇವತ್ತು ಗೌರವ ಇದೆ ಅವ್ರ ಮೇಲೆ. ಒಬ್ಬರು ಕೂಡ ಸಮಾಜದ ಬಗ್ಗೆ ಅವ್ರ ಕಾಳಜಿ ಇಲ್ಲ ಅಂತ ಗೊತ್ತಂದ್ರೆ ತಿರ್ಗಿ ನಾವ್ಯಾಕೆ ಅವ್ರ ಹಿಂದೆ ಹೋಗ್ಬೇಕು? ನಮ್ಗೆ ಯಾಕೆ ಅವರು ಚರ್ಚೆ ಆಗ್ತದೆ? ನಮ್ಮನ್ನು ಓದ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅವರು. ನಮ್ಮ ಸಮಾಜದ ಮಕ್ಕಳಿಗೆ ಬೋಧನಾ ಶುಲ್ಕವನ್ನು ಕೊಡಿಸೋದ್ರಲ್ಲಿ ಈ ಸರ್ಕಾರ, ಈ ಸಮಾಜದ ಶಾಸಕರು ವಿಫಲರಾಗಾರ ಅಂದರೆ ಇನ್ನು 15 ಜನ ಇವರು ಸಮಾಜದ ಕಾಳಜಿ ಇಲ್ಲ. ಅವ್ರ ವೈಯಕ್ತಿಕವಾಗಿ ಅವ್ರ ಕುಟುಂಬಕ್ಕೆ ನಿರ್ವಹಣೆಗೋಸ್ಕರ ಅವರು ಸಮಾಜವನ್ನು ಬಲಿ ಕೊಟ್ಟು ಸಮಾಜ ಸೇಳಿ ಅವರು ಅಧಿಕಾರಕ್ಕೆ ಬಂದರೆ ಸಮಾಜ ಅವ್ರ ಜೊತೆ ಇಲ್ಲ. ಈಗ ಸಮಾಜ ಅವ್ರ ಜೊತೆ ಇದ್ದರೆ ಸಮಾಜದ ಕಾಳಜಿ ಅವ್ರಿಗೆ ಇರಬೇಕಿತ್ತು. ಸೊ ಅವರು ಸಮಾಜದ ಕಾಳಜಿ ಅವ್ರಿಗೂ ಇಲ್ಲ. ಈ ನಮಗೂ ನಮ್ಮ ಸಮಾಜನೂ ಕೂಡ ಅವ್ರ ಮೇಲೆ ಕಾಳಜಿ ಇತ್ತೀಚೆಗೆ ಇಲ್ಲ. ವಿಫಲರಾಗಿದ್ದಾರೆ ಅವರು. ಈ ವಿಚಾರದಲ್ಲಿ ನಾವು ಏನು 187 ಕೋಟಿ ಹಗರಣ ಆಯಿತು, ಆ ವಿಚಾರದಲ್ಲಿ ನಮ್ಮ ಸಮಾಜದ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ. ಸೊ ಅದಕ್ಕಾಗಿ ಅವ್ರದ್ದು ಚರ್ಚೆ ಬೇಡ, ಅವ್ರ ಹೆಸರನ್ನು ಹೇಳೋದು ಬೇಡ. ಅವರು ಗೆದ್ದಿದ್ದಾರೆ, ಶಾಸಕರಾಗಿದ್ದಾರೆ, ಅವ್ರಿರಲಿ. ಆದರೆ ನಮ್ಮ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಈ ಚುನಾವಣೆ, ಈ ಉಪಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆ, ಎಲ್ಲ ಚುನಾವಣೆಗಳಲ್ಲೂ ನಾವು ನಮಗಾಗಿರೋ ಅನ್ಯಾಯನ ಸಹಿಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿಯವರು 257 ದಿನ ದಂಡಿ ಕೂತ್ಕೊಂಡ್ರು. 257 ದಿನ ಇನ್ನು ದಂಡಿ ಕೂತ್ಕೊಂಡ್ಮೇಲೆ BJP ಹಿಂದೆ ಇದ್ದಂಥ ಸರ್ಕಾರ 3% ಇದ್ದಂಥ 7% ಮಾಡಿದ್ರು. 3% ಇದ್ದಂಥ 7% ಮಾಡಿದ್ಮೇಲೆ ಶೆಡ್ಯೂಲ್ ಲೈನ್ಗೆ ಸೇರಿಸಿ ಇವತ್ತು 7% ಅನುದಾನ ಕೊಟ್ಟಿದ್ರೆ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗ್ತಿದ್ರು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಿದ್ರು. ಸೊ ಮತ್ತೆ ಈ ಸರ್ಕಾರ BJP ಗೌರ್ಮೆಂಟ್ ಇದ್ದದನ್ನ 3 ಇದ್ದದನ್ನ 7 ಮಾಡಿದ್ಮೇಲೆ ಇವರು 7ಕ್ಕೆ ಏನು ಬೇಕೋ ಅದು ಇಂಪ್ಲಿಮೆಂಟ್ ಮಾಡ್ಬೇಕಲ್ವೇ? ಇವ್ರು ತಿರ್ಗಾ 7 ಇದ್ದದನ್ನ 3 ಮಾಡ್ತಾರೆ ಅಂದರೆ ಇವ್ರು ನಾವು ಓಟ್ ಹಾಕ್ಬೇಕಾ? ಇವ್ರಿಗೇನಾದ್ರು ಸಮಾಜದ ಕಾಳಜಿ ಇದೆಯಾ? ಅಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಶಾಸಕರು 3 ಇದ್ದದನ್ನ 7 ಮಾಡಿದೆ BJP ಸರ್ಕಾರ. ನಾವು 7% ಏನು ಬೇಕೋ ಅದನ್ನ ಪ್ಲಾಟ್ಫಾರ್ಮ್ ತಯಾರು ಮಾಡಿ ಸೌಲಭ್ಯ ಕಲ್ಪಿಸ್ಕೊಡೋದ್ರಲ್ಲಿ ಇವ್ರು ವಿಫಲರಾಗಿದ್ದಾರಲ್ಲ. ಇವ್ರು ಯಾವ ಮಾನದಂಡ ಮಾರ್ಗಸೂಚಿ ಇಟ್ಕೊಂಡು ನಮ್ಮ ಸಮಾಜವನ್ನು ಓಟ್ ಕೇಳ್ತಾರೆ? ನಮ್ಮ ಸಮಾಜದ ಶಾಸಕರಿಗೆ ನಾವು ಪ್ರಶ್ನೆ ಮಾಡ್ತಿರೋದು. ಏನು 15 ಜನ ಶಾಸಕರವರಲ್ಲ, ಅವರಾದ್ರೂ ಹಿಂದೆ ಇದ್ದಂಥ ಸರ್ಕಾರ 3 ಇದ್ದದನ್ನ 7 ಮಾಡಿದೆ. ನಾವು ಅದಕ್ಕೇನು ಬೇಕೋ ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ತಿರ್ಗಿ ಇವರು 3ಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟರಾದ್ರೆ ಇವ್ರನ್ನ ಯಾಕೆ ನಮ್ಮ ಸಮಾಜದ ನಾಯಕರು ನಾವು ಯಾಕೆ ಒಪ್ಕೋಬೇಕು?